ಬೆಳಗಾವಿಯಲ್ಲಿ 20ಕ್ಕಿಂತ ಜಾಸ್ತಿ ಕೃಷ್ಣ ಮೃಗಗಳು ಮೃತಪಟ್ಟಿದ್ದು ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿಯಾಗಿದೆ. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ತನಿಖೆಗೆ ಆದೇಶ ಮಾಡಿದ್ದೇನೆ. ಪ್ರಾಥಮಿಕ ವರದಿ ಪ್ರಕಾರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಮೃತಪಟ್ಟಿರಬಹುದು ಅನ್ನುವಂಥ ಒಂದು ಶಂಕೆ ಇದೆ. ಅದರ ಬಗ್ಗೆ ಇವತ್ತು ತನಿಖೆ ಆಗ್ತದೆ ಮತ್ತು ಇನ್ನು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಮತ್ತೆ ಏನಾದರೂ ಈ ರೀತಿಯಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಚಿಕಿತ್ಸೆ ಕೊಡುವಂಥದ್ದು, ಅದಕ್ಕೆ ವೆಟರ್ನರಿ ಡಾಕ್ಟರ್ಸ್ಗೆಲ್ಲ ಅವರಿಗೆ ಸಂಪರ್ಕ ಮಾಡುವಂಥ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಿರಿಯ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸ್ತೇನೆ ಮತ್ತು ಅದನ್ನು ವರದಿ ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಮೊದಲಿಗೆ 8 ಕೃಷ್ಣ ಮೃಗಗಳು ಸಾವನ್ನಪ್ತವೆ. ಸೊ ಅದಾದ ಬಳಿಕ ಎಚ್ಚೆತ್ತುಕೊಂಡಿದ್ರೆ ಇಷ್ಟೊಂದು ಮಟ್ಟದಲ್ಲಿ ಸಾವು ಆಗ್ತಾ ಇರಲಿಲ್ಲ ಅಂತ. ನೋಡಿ, ಇದೆಲ್ಲ ವಿಷಯ ತನಿಖೆಯಲ್ಲಿ ಬರ್ತದೆ. ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಬೆಳಗಾವಿಯಲ್ಲಿ 20ಕ್ಕಿಂತ ಜಾಸ್ತಿ ಕೃಷ್ಣ ಮೃಗಗಳು ಮೃತಪಟ್ಟಿದ್ದು ಅತ್ಯಂತ ದುಃಖಕರವಾದಂತಹ ಒಂದು ಸಂಗತಿಯಾಗಿದೆ. ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ತನಿಖೆಗೆ ಆದೇಶ ಮಾಡಿದ್ದೇನೆ. ಪ್ರಾಥಮಿಕ ವರದಿ ಪ್ರಕಾರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಮೃತಪಟ್ಟಿರಬಹುದು ಅನ್ನುವಂಥ ಒಂದು ಶಂಕೆ ಇದೆ. ಅದರ ಬಗ್ಗೆ ಇವತ್ತು ತನಿಖೆ ಆಗ್ತದೆ ಮತ್ತು ಇನ್ನು ಮುಂದೆ ಈ ರೀತಿ ಆಗದ ರೀತಿಯಲ್ಲಿ ಮತ್ತೆ ಏನಾದರೂ ಈ ರೀತಿಯಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಚಿಕಿತ್ಸೆ ಕೊಡುವಂಥದ್ದು, ಅದಕ್ಕೆ ವೆಟರ್ನರಿ ಡಾಕ್ಟರ್ಸ್ಗೆಲ್ಲ ಅವರಿಗೆ ಸಂಪರ್ಕ ಮಾಡುವಂಥ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಿರಿಯ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸ್ತೇನೆ ಮತ್ತು ಅದನ್ನು ವರದಿ ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ. ಮೊದಲಿಗೆ 8 ಕೃಷ್ಣ ಮೃಗಗಳು ಸಾವನ್ನಪ್ತವೆ. ಸೊ ಅದಾದ ಬಳಿಕ ಎಚ್ಚೆತ್ತುಕೊಂಡಿದ್ರೆ ಇಷ್ಟೊಂದು ಮಟ್ಟದಲ್ಲಿ ಸಾವು ಆಗ್ತಾ ಇರಲಿಲ್ಲ ಅಂತ. ನೋಡಿ, ಇದೆಲ್ಲ ವಿಷಯ ತನಿಖೆಯಲ್ಲಿ ಬರ್ತದೆ. ತನಿಖಾ ವರದಿ ಬಂದ ಮೇಲೆ ಮುಂದಿನ ಕ್ರಮ ತಗೊಳ್ತೀವಿ.